ಕಾಂಗ್ರೆಸ್ ಮುಖಂಡರು ಹಾಗೂ ಹಾಸನ ಜಿಲ್ಲೆಯ ಮಾಜಿ ಶಾಸಕರಾದ ಎಂ.ಎ. ಗೋಪಾಲಸ್ವಾಮಿ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಅಖಿಲ ಭಾರತ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಈ ಟೂರ್ನಮೆಂಟ್ನಲ್ಲಿ 6 ರಾಜ್ಯಗಳ ತಂಡಗಳು ಭಾಗವಹಿಸಿದವು. ಅಂತಿಮವಾಗಿ ಫೈನಲ್ ಪಂದ್ಯದಲ್ಲಿ ಕೇರಳ ಬಿಎಂಸಿ ತಂಡವನ್ನು ಚೆನ್ನೈ ತಂಡವು ಸೋಲಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಚೆನ್ನೈ ತಂಡವನ್ನು ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ.ಆರ್. ಮೂರ್ತಿರವರ ಸುಪುತ್ರ ಸುರಾಗ್ ಮೂರ್ತಿಯವರು ಪ್ರಾಯೋಜಕತ್ವ ಮಾಲೀಕತ್ವವನ್ನು ಹೊಂದಿದ್ದರು. ಕೇರಳ ತಂಡದ ಪ್ರಾಯೋಜಕತ್ವವನ್ನು ಒಳಗೆರೆಯಲ್ಲಿಯ ರಾಮಣ್ಣ ಹೊಂದಿದ್ದರು. ಇಂದು ಬೆಳಗ್ಗೆ ತೀವ್ರ ಕುತೂಹಲ ಕೆರಳಿಸಿದ ಫೈನಲ್ ಪಂದ್ಯಾವಳಿಯಲ್ಲಿ ಕೇರಳ ತಂಡವನ್ನು ಸೋಲಿಸುವ ಮೂಲಕ ಚೆನ್ನೈ ತಂಡವು 2024ನೇ ಸಾಲಿನ ಗೋಪಾಲಸ್ವಾಮಿ ಕಪ್ ಗೆಲ್ಲುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರು. ಚಾಂಪಿಯನ್ ಪಟ್ಟ ಪಡೆದ ತಂಡಕ್ಕೆ 1 ಲಕ್ಷ ನಗದು ಬಹುಮಾನವನ್ನು ಚೆನ್ನೈ ತಂಡದ ಆಟಗಾರರಿಗೆ ನೀಡಲಾಯಿತು. ಟ್ರೋಫಿಯನ್ನು ತಂಡದ ಮಾಲೀಕರಾದ ಸುರಾಗ್ ಮೂರ್ತಿ ಪಡೆದುಕೊಂಡರು. ಅಂತಿಮ ಪಂದ್ಯದಲ್ಲಿ ಒಳಗೆರಹಳ್ಳಿ ಆನಂದ್ ಒಡೆತನದ ಕೇರಳ ಬಿಎಂಸಿ ತಂಡವು ಸೋಲುವ ಮೂಲಕ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು. ರನ್ನರ್ ಅಪ್ ಸ್ಥಾನ ಪಡೆದ ಕೇರಳ ಬಿಎಂಸಿ ತಂಡಕ್ಕೆ 75,000 ನಗದು ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು. 3ನೇ ಸ್ಥಾನವನ್ನು ಜೆಕೆ ಮಂಜುನಾಥ್ ಒಡೆತನದ ತಮಿಳುನಾಡು ಇನ್ಕಮ್ ಟ್ಯಾಕ್ಸ್ ತಂಡವು 50 ನಗದು ಹಾಗೂ ಟ್ರೋಫಿಯನ್ನು ಪಡೆಯಿತು. ಶಶಾಂಕ್ ಗೋಪಾಲಸ್ವಾಮಿ ಒಡೆತನದ ಕೇರಳ ಪೊಲೀಸ್ ತಂಡವು 4ನೇ ಸ್ಥಾನವನ್ನು ಪಡೆಯಿತು. 4ನೇ ಸ್ಥಾನ ಪಡೆದ ಕೇರಳ ಪೊಲೀಸ್ ತಂಡಕ್ಕೆ 40,000 ನಗದು ಹಾಗೂ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರಾದ ಎಂ.ಎ. ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಕೆ. ಮಂಜೇಗೌಡ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಂ. ಹೊನ್ನೇನಹಳ್ಳಿ ಜಗದೀಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿ.ಆರ್. ಮೂರ್ತಿ, ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ಗೊರೂರು ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.